ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೊಸ ನೀತಿಯೊಂದರಿಂದ ಸರ್ಕಾರ ಚಾಪೆ ಕೆಳಗೆ ತೂರಿ ಸಾವಿರಾರು ಕೋಟಿ ನಷ್ಟ ಮಾಡಿದೆಯಾ ಬೊಕ್ಕಸಕ್ಕೆ? ಉದ್ಯಮಿಗಳಿಗೆ ಇದರ ಲಾಭ ಆಗಿದೆಯಾ? ಸಾರ್ವಜನಿಕರಿಗೆ ಲಾಭದ ಅಂಶವನ್ನ ನಾವು ವರ್ಗಾಯಿಸ್ತೀವಿ ಅನ್ನೋ ಹೆಸರಲ್ಲಿ ಆ ರೀತಿ ಏನು ಅನುಕೂಲವೂ ಆಗುವಂಥ ದಾರಿಯೂ ಕಾಣದೆ ಅಕ್ರಮಕ್ಕೆ ಅವಕಾಶ ಆಗ್ತಿದೆಯಾ? ಇಂಥದ್ದೊಂದು ಅನುಮಾನ ಮೂಡಿದೆ, ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ RTI ಇಂದ ಮಾಹಿತಿಯನ್ನು ಕಲೆ ಹಾಕಿ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟಿಗೆ ಸದ್ದು ಮಾಡ್ತಾ ಇದೆ. ಏನ್ ಹೇಳ್ತಾ ಇದೆ RTI ರಿಪೋರ್ಟ್? ದಿ ಫೈಲ್ ಇನ್ವೆಸ್ಟಿಗೇಷನ್ ನಲ್ಲಿ ಬಹಿರಂಗ ಆಗಿರೋ ವಿಚಾರಗಳು ಏನ್? ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಇದು. ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, CGD ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನುಮೋದನೆ ಕೊಟ್ಟಿರುವಂತಹ ರಾಜ್ಯ ಅನಿಲ ಸರಬರಾಜು ನೀತಿ, ಇದರಿಂದ ಏನಾಗಿದೆ? ಹಾಗಾದ್ರೆ ನಗರ ಪಾಲಿಕೆ, ಪುರಸಭೆ ಸೇರಿದಂತೆ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸುಮಾರು 1 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, 5,000 ಕೋಟಿ ರೂಪಾಯಿ ಮೊತ್ತದಷ್ಟು ಆದಾಯ ಖೋತ ಆಗಿದೆ ಈ ಹೊಸ ನೀತಿಯಿಂದಾಗಿ. ಹಾಗಾದ್ರೆ ಏನಿದು? ಇಷ್ಟು ದೊಡ್ಡ ನಷ್ಟ ಆಗತ್ತೆ ಅನ್ನೋದನ್ನ ಅವಲೋಕಿಸದೆ, ಅಂದಾಜು ಮಾಡದೆ ಮಾಡಿದ ತಪ್ಪ, ಎಡವಟ್ಟ, ಉದ್ದೇಶಪೂರ್ವಕವಾಗಿ ಆಗಿರೋದಾ? ಉದ್ಯಮಿಗಳಿಗೆ ಲಾಭ ಮಾಡಿಕೊಟ್ಟಿರೋದಾ? ಇದರಿಂದ ಏನಾದರೂ ಲಾಭದಾಯಕ ಅಂಶವನ್ನು ನಿರೀಕ್ಷೆ ಮಾಡ್ತಿದ್ದಾರಾ? ಸದ್ದಿಲ್ಲದೆ ಒಳಗೊಳಗೆ ಅಂಥದ್ದೇನಾದರೂ ನಡೀತಿದೆಯಾ? ಈ ಥರ ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಿದೆ. ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ RTI ದಾಖಲೆಗಳನ್ನು ಇಟ್ಟು ಏನು ವರದಿಯಾಗಿದೆ ನೋಡಿ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ, ಉದ್ಯಮಿಗಳಿಗೆ 5,000 ಕೋಟಿ ಆರ್ಥಿಕ ಲಾಭ ಆಗಿದೆ, ಉದ್ಯಮಿಗಳಿಗೆ, ಬೃಹತ್ ಉದ್ಯಮಿಗಳಿಗೆ ಅನ್ನುವಂಥ ವಿಚಾರ, ಗಂಭೀರ ಆರೋಪ ಮತ್ತು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಆರ್ಥಿಕ ಪರಿಣಾಮಗಳಿಗೆ ಕಾರಣವಾಗತ್ತೆ ಅನ್ನೋದನ್ನ ಯಾರೂ ಕೂಡ ಅರ್ಥನೇ ಮಾಡಿಕೊಳ್ಳಿಲ್ವಾ? ಈ ಪ್ರಸ್ತಾವನೆಯನ್ನು ಇಟ್ಟಾಗ ಇದರ ಎಫೆಕ್ಟ್ ಏನು, ಮುಂದೇನೇನಾಗತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಯಾಕೆ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ಸುಮಾರು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ ಇದು. ಈ ನೀತಿಯಿಂದಾಗಿ ಆರ್ಥಿಕವಾಗಿ ಯಾವ ಹೊರೆಯೂ ಆಗುವುದಿಲ್ಲ ಅಂತ ಹಾಗಾದ್ರೆ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯು ಸಚಿವ ಸಂಪುಟದ ದಿಕ್ಕನ್ನೇ ತಪ್ಪಿಸಿತಾ ಅನ್ನೋ ಪ್ರಶ್ನೆ ಎದ್ದಿದೆ. ದಿ ಫೈಲ್ ಹಿಂದೆಯೂ ವರದಿ ಮಾಡಿತ್ತು. ಈಗ ಡೀಟೇಲ್ ರಿಪೋರ್ಟ್ ಅನ್ನು ನೋಡೋದಿಕ್ಕೆ ಹೋದ್ರೆ ನಾವು ಅನಿಲ ಹಗರಣ 3,289 ಕೋಟಿ, ಕಾಂಗ್ರೆಸ್ ಸರ್ಕಾರದ ನೂತನ ನೀತಿ, ಅದಾನಿ ಮತ್ತಿತರರಿಗೆ ಲಾಭವಾಯ್ತಾ ಅಂತ ಒಂದು ರಿಪೋರ್ಟ್ ಪಬ್ಲಿಷ್ ಆಗಿತ್ತು ಕೆಲವು ದಿನಗಳ ಹಿಂದೆ. ಈಗ 2,000, 3,000 ಅಲ್ಲ, 5,000 ಕೋಟಿ ಲಾಸ್ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ವಿವಿಧ ಹಂತಗಳಲ್ಲಿ, ಮತ್ತದು ಉದ್ಯಮಿಗಳಿಗೆ ಲಾಭ ಆಗಿದೆ ಅನ್ನೋ ರಿಪೋರ್ಟ್ ಅನ್ನು ಮಾಡ್ತಿರೋದು. ಅದಾನಿ ಅಂಬಾನಿ ಅಂದ್ರೆ ಕಿಡಿಕಾರು ಅಂತ ರಾಹುಲ್ ಗಾಂಧಿ, ಕಾಂಗ್ರೆಸ್ ಸಾಮಾನ್ಯವಾಗಿ ಮೋದಿ ವಿರುದ್ಧ ಇದೇ ಕಾರಣಕ್ಕೆ ವಾಗ್ದಾಳಿ ನಡೆಸುವಂತಹ ಕಾಂಗ್ರೆಸ್ ನಾಯಕರ ಸರ್ಕಾರವೇ ಇರೋ ಕರ್ನಾಟಕದಲ್ಲಿ ಈಗ ಉದ್ಯಮಿಗಳಿಗೇನೆ ಲಾಭ ಮಾಡಿಕೊಡ್ಲಾಗಿದೆಯಾ? ಏನಿದು ಹಾಗಾದ್ರೆ ನೂತನ ಅನಿಲ ನೀತಿ? ಅದನ್ನು ನೋಡ್ತಾ ಹೋಗೋಣ. RTI ಅಡಿಯಲ್ಲಿ ಪಡೆದಿರೋ ದಾಖಲೆಗಳಿವು. ದಾಖಲೆ ಕೊಡೋದಿಕ್ಕೆ ಸತಾಯಿಸಿ ಕೊನೆಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಪರವಾನಗಿ ಮತ್ತು ಮೇಲ್ವಿಚಾರಣೆ ಶುಲ್ಕ ಅಂತ 5,003 ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ ವಿವಿಧ ಇಲಾಖೆಗಳಿಗೆ ಬರಬೇಕಿತ್ತು. ಆದರೆ ನೂತನ ಅನಿಲ ಸರಬರಾಜು ನೀತಿ ಪ್ರಕಾರ ಪರವಾನಗಿ ಮತ್ತು ಮೇಲ್ವಿಚಾರಣೆ ಶುಲ್ಕ ಪ್ರತಿ ಮೀಟರ್ಗೆ ಜಸ್ಟ್ 1 ರೂಪಾಯಿ ಅಂತ ಮಾಡಿಬಿಟ್ಟಿದ್ದಾರೆ. ಇದೇ ರೀತಿಯ ನೀತಿಯನ್ನ ಅಳವಡಿಸ್ಕೊಂಡಿರೋ ಬೇರೆ ಬೇರೆ ರಾಜ್ಯಗಳು, ತಮಿಳುನಾಡು, ಪಶ್ಚಿಮ ಬಂಗಾಳ, ಪಂಜಾಬ್, ಇಲ್ಲೆಲ್ಲ ಈ ಥರ 1 ರೂಪಾಯಿ ಶುಲ್ಕ ಹಾಕಿಲ್ಲ. ಬಟ್ ನಮ್ಮಲ್ಲಿ 1 ಮೀಟರ್ಗೆ 1 ರೂಪಾಯಿ ಮಾತ್ರ ಅಂತ ಆಗಿರೋದು ಯಾಕೆ? ಹಾಗಾಗಿ ಎಷ್ಟು ಕಲೆಕ್ಟ್ ಆಯಿತು? 5,000 ಕೋಟಿ ಕಲೆಕ್ಟ್ ಆಗಬೇಕಾಗಿದ್ದು ಬರೀ 2.56 ಕೋಟಿ ರೂಪಾಯಿ ಮಾತ್ರ ವಿವಿಧ ಇಲಾಖೆಗೆ ದೊರೆಯುತ್ತೆ. ಉಳಿದ 5,000 ಕೋಟಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟಂಗಾಗಿದೆ. ಏನು ಸಮಜಾಯಿಷಿ ಕೊಡ್ತಿದ್ದಾರೆ? ನಾವು ಕಂಪನಿಗಳಿಗೆ ಕಡಿಮೆ ಬೆಲೆಯಲ್ಲಿ ಮಾಡಿಕೊಟ್ಟಾಗ ಹೆಚ್ಚು ಸಾರ್ವಜನಿಕರಿಗೆ ಲಾಭ ಆಗುತ್ತೆ, ಅಂದರೆ ಅವ್ರಿಗೆ ಲಾಭ ಆಗಿದ್ದನ್ನು ಸಾರ್ವಜನಿಕರಿಗೆ ಅವರು ಹಸ್ತಾಂತರ ಮಾಡ್ತಾರೆ, ವರ್ಗಾಯಿಸ್ತಾರೆ, ಆಗ ಜನಸಾಮಾನ್ಯರಿಗೆ ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇದ್ರು. ಅಂಥ ಯಾವುದೇ ಕೆಲಸ ಆಗಿರೋದು ಇಲ್ಲಿ ಕಾಣಿಸ್ತಿಲ್ಲ. ಎಷ್ಟು ಲಾಭ ಬರುತ್ತೆ, ಅದನ್ನು ಹೇಗೆ ವರ್ಗಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಯಾವ ಕ್ಲಾರಿಟಿಯೂ ಕಾಣಿಸ್ತಿಲ್ಲ. ಬಟ್ ಸರ್ಕಾರದ ಬೊಕ್ಕಸಕ್ಕೆ ಮಾತ್ರ ನೇರವಾಗಿ ನಷ್ಟವಾಗಿದೆ ನೋಡಿ. ಈ ಅನಿಲ ನೀತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಹಿಂದಿನ ಸರ್ಕಾರದ ಮುಂದೆನೂ ಬಂದಿತ್ತು.
ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗಲೂ ಬಂದಿತ್ತು, ಬಟ್ ಕ್ಯಾಬಿನೆಟ್ ಅದನ್ನ ಒಪ್ಪಿರಲಿಲ್ಲ. ಪದೇ ಪದೇ ಅದನ್ನ ಮೂಲೆಗೆ ತಳ್ಳಲಾಗಿತ್ತು. ಬಟ್ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದ ಹಾಗೆ ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗಳು, ನಿಕಟಪೂರ್ವ ಮುಖ್ಯ ಕಾರ್ಯದರ್ಶಿಗಳ ಟಿಪ್ಪಣಿಯಲ್ಲಿ ಬಳಕೆದಾರರಿಗೆ ವರ್ಗಾಯಿಸಲ್ಪಡಬೇಕು ಲಾಭ ಅನ್ನೋದು ಅಂಶ ಇದೆ. ಬಟ್ ಅದು ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ವಿತ್ ಡಾಕ್ಯುಮೆಂಟ್ಸ್ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈಗ ಗಮನ ಸೆಳೀತಾ ಇದೆ. 5,000 ಕೋಟಿ ಅಂದ್ರೆ ಸಣ್ಣ ಪ್ರಮಾಣದಲ್ಲ. ಈ CGD ನೀತಿಯನ್ನು ಜಾರಿಗೊಳಿಸಿರುವ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಿಸಿರುವ ನೆಲ ಬಾಡಿಗೆ ವಿವರಗಳನ್ನ ರಾಜ್ಯ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಗೌರವ್ ಗುಪ್ತಾ ಅವರು ಸಚಿವ ಸಂಪುಟದ ಗಮನಕ್ಕೆ ಸಂಪೂರ್ಣವಾಗಿ ತಂದಿಲ್ಲ ಅನ್ನೋದು ಗೊತ್ತಾಗ್ತಿದೆ ಈ ಡಾಕ್ಯುಮೆಂಟ್ಸ್ ಇಂದ. ದಿ ಫೈಲ್ ರಿಪೋರ್ಟ್ ನೋಡಿದ್ರೆ ಅಪೂರ್ಣ ಮಾಹಿತಿಯೊಂದಿಗೆ ಸಂಪುಟವನ್ನ ದಾರಿ ತಪ್ಪಿಸಿ CGD ನೀತಿಗೆ ಅನುಮೋದನೆ ಪಡೆದುಕೊಂಡಿದೆಯಾ ಹಾಗಾದ್ರೆ, ಅಥವಾ ಇದು ಬಹಳ ಪ್ರೀ ಪ್ಲಾನ್ಡ್ ಆಗಿ ಎಲ್ಲರೂ ಸೇರಿ ಮಾಡಿರೋದಾ? ಈ ತರ ಹಲವು ಆಯಾಮಗಳಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಲಿದೆಯಾ? ನೋಡ್ತಾ ಇದೀವಿ ಬೇರೆ ಬೇರೆ ರಾಜ್ಯದಲ್ಲಿ ಏನಾಗ್ತಿದೆ ಅಂತ. ಕೇಜ್ರಿವಾಲ್ ಅವರು ಹೊಸ ಅಬಕಾರಿ ನೀತಿ, ಲಾಭ ಮಾಡಿಕೊಟ್ರು, ಕಿಕ್ ಬ್ಯಾಕು, ಹವಾಲಾ ಅಂದ್ಕೊಂಡು ಈಗ ಅರೆಸ್ಟ್ ಆಗಿದ್ದಾರೆ. ಗೊತ್ತಿಲ್ಲ ಯಾವ್ಯಾವ ರಾಜ್ಯದಲ್ಲಿ ನ್ಯಾಯಯುತವಾಗಿ ಕಾಣುವ ಎಷ್ಟೆಷ್ಟು ಹುಡುಕುಗಳಿರ್ತಾವೆ ಅಂತ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ ಗಂಭೀರ ಆರೋಪ ಕೇಳಿ ಬಂದಿದೆ. ವರದಿಗಳು ಸದ್ದು ಮಾಡ್ತಿವೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್. ಇದಕ್ಕೆ ಸರ್ಕಾರ ಏನು ಆನ್ಸರ್ ಮಾಡುತ್ತೆ? ಸಾವಿರ ಕೋಟಿ ನಷ್ಟ ಆಗತ್ತೆ ಅಂದ್ರೆ ಅದರ ಹೊಣೆಯನ್ನ ಯಾರು ಹೊರಲಿದ್ದಾರೆ? ಈಗ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಆದಾಯ ಬಂದ್ರೆ ಅದ್ರ ಲಾಭ ನೇರವಾಗಿ ಜನಕ್ಕಲ್ವಾ, ಜನಸಾಮಾನ್ಯರಿಗಲ್ವಾ? ಸೊ ಬರ್ತಿಲ್ಲ ಅಂದ್ರೆ ಅದರ ಪ್ರಶ್ನೆಯನ್ನ ಜನ ಮಾಡ್ಲೇಬೇಕಾಗತ್ತೆ. ಈ ಬಗ್ಗೆ ಸರ್ಕಾರ ಏನು ಉತ್ತರಿಸುತ್ತೆ ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.